ಅವರು ರಾತ್ರಿ ಬಂದಿದ್ದು ನಿಜವಾಗಲೂ ಒಂದು ಮೂವರು ನಿಜವಾಗಲೂ ಈ ಕೃತ್ಯ ಆಗಬಾರ್ದಾಗಿತ್ತು. ನಿಜವಾಗಲೂ ಭಾಳ ನಮಗೂ ನೋವು ಅನಿಸುತ್ತೆ. ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಿನ್ನೆ ಆದ ತಕ್ಷಣವೇ ಮಾತಾಡಿದ್ದೀನಿ. ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. 2 ದಿವಸದಿಂದ ಮೂವರನ್ನು ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಅರೆಸ್ಟ್ ಮೂವರು, ಇನ್ನು ಇಬ್ಬರು ಮಾಡಿದ್ದು ನಿನ್ನೆ, ಇವತ್ತೊಬ್ಬರನ್ನು ಮಾಡಿದ್ದಾರೆ. ಮೂವರು ಸಿಕ್ಕಿದ್ದಾರೆ. ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಇನ್ನು ಮುಂದಿನ ದಿನಮಾನದಾಗ ಇನ್ನು ಪೊಲೀಸರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸನೂ ಈಗಾಗಲೇ ಮಾಡಿದ್ದೀವಿ. SP ಅವರಿಗೆ ಅದನ್ನು ಪೂರ್ಣ ಅಲ್ಲಿ ಒಂದಿಷ್ಟು ಪೊಲೀಸ್ ತಂಡವನ್ನು ಜಾಸ್ತಿ ಹಾಕಿ ಈ ರೀತಿ ಯಾವುದೂ ಆಗಬಾರ್ದು ಅನ್ನೋದಕ್ಕೆ ಈಗಾಗಲೇ ಅವರಿಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅಕ್ರಮ ಚಟುವಟಿಕೆಗಳದ್ದು, ಅಕ್ರಮ ರೆಸಾರ್ಟ್ಗಳ ಬಗ್ಗೆ ಈಗಾಗಲೇ ಬಂದಾಗಿದ್ದಾವೆ. ಕೆಲವೊಂದಿಷ್ಟು ಅವರು ಮನೆಯೊಳಗೆ ವೈಯಕ್ತಿಕವಾದಂಥ ಇದರೊಳಗೆ ನಡೀತಾ ಇದ್ದಾವೆ. ಆದರೆ ಅದನ್ನು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ವಿ. ಆ ರೀತಿ ಆಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾರ್ದು ಮಾಡಿದ್ವಿ. ನಮ್ಮ ನಿಜವಾಗಲೂ ಇದು ಭಾಳ ನೋವು ತರುವಂಥ ಸಂಗತಿ. ಇದು ಆಗಬಾರ್ದಾಗಿತ್ತು. ನೋಡಿ, ಸಣ್ಣ ವಿಚಾರಕ್ಕೆ, ಸಣ್ಣ ಚುಲ್ಲಕ್ಕೆ ಕೆಲಸಕ್ಕೆ ಇದಾದಂಥದ್ದು. ಅದ್ಯಾರೋ ಹೋಗೋ ಹೊತ್ನಾಗೆ ಪೆಟ್ರೋಲ್ಗೆ ದುಡ್ಡು ಕೊಡು, 100 ರೂಪಾಯಿ ಕೊಡು, 50 ರೂಪಾಯಿ ಕೊಡು ಆದಂಥದ್ದು. ಎಷ್ಟು ಅವರಿಗೆ ಈ ಇಂತಿಂಥ ಯಾವ ಪುಣ್ಯಾತ್ಮರಿದ್ದಾರೆ ಇವರಿಗೆ ಕಠಿಣವಾದಂಥ ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡಿಸ್ತೀವಿ. ಸರ್, ರಾಜ್ಯದ ಮರ್ಯಾದೆ ಸರ್, ನಿಜವಾಗಲೂ ಪ್ರವಾಸೋದ್ಯಮವಾಗಿ ಈ ರೀತಿ ಆಗಬಾರ್ದು. ಮತ್ತು ರಾತ್ರಿನೂ ಕೆಲವೊಂದಿಷ್ಟು ಜನರು ರಾತ್ರಿನೂ ಹೋಗಬಾರ್ದು. ಯಾಕಂದರೆ ಅದು ಭಾಳ ಸಾಣಾಪುರ ಅನ್ನೋದು ಭಾಳ ನಿರ್ಜಲ ಪ್ರದೇಶ. ಅಲ್ಲಿ ಯಾರ್ಯಾರು ಓಡಾಡ್ದು ಇಂಥದ್ದನ್ನು ಮಾಡಬಾರ್ದಾಗಿತ್ತು. ರಾತ್ರಿನೂ ಅವ್ರು ಯಾರು ಕರ್ಕೊಂಡೋಗ್ಯಾರ, ಲೋಕಲ್ದವ್ರು ಒಬ್ರು ಕರ್ಕೊಂಡೋಗಿದ್ದಾರೆ. ಅದನ್ನು ಅಲ್ಲಿ ನೋಡಿ, ಅಲ್ಲೇ ಚಿರತೆಗಳದಾವೆ, ಕರಡಿಗಳದಾವೆ, ಅಂಥವೆಲ್ಲವೂ ಇದಾವೆ. ನೋಡಿ, ಸುಮ್ಮನೆ ಒಂದು ಸಣ್ಣ ವಿಚಾರಕ್ಕೆ ಒಬ್ಬರು ಜೀವನ ಹೋಗೋಂಥ ಕೆಲಸ ಆಯಿತು. ಯಾರೋ ಒರಿಸ್ಸಾದವರು. ನಿಜವಾಗ್ಲೂ ನನಗೆ ಭಾಳ ಕೆಟ್ಟ ಅನಿಸುತ್ತೆ ಈ ಒಂದು ವಿಚಾರಕ್ಕೆ.